ಆಶೀರ್ವಚನ. ಮಹಾಂತೇಶ್ವರನನ್ನು ಶಾಂಭವಿ ತಾಯಿಯನ್ನು ಸ್ಮರಿಸಿಕೊಂಡು ಮಾನ್ವಿ ತಾಲೂಕಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ತಾಲೂಕು ಮಟ್ಟದಲ್ಲಿ 9ನೇ ಕ್ಲಾಸ್ನಿಂದ ಪಾಸಾದ ವಿದ್ಯಾರ್ಥಿಗಳಿಗೆ ಮುಂದೆ SSLC ತರಗತಿಯ ವಾರ್ಷಿಕ ಪರೀಕ್ಷೆಗಳನ್ನು ಸಮರ್ಪಕವಾಗಿ ಎದುರಿಸಲು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವೀರಶೈವ ಮಹಾ ಸಮಾಜದ ಮಹಾ ಮುಖಂಡರೆಲ್ಲರೂ ಸೇರಿ ಇದೊಂದು ಆಯೋಜಿಸಿದ್ದು, ಕಳೆದ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಿದರು. ಅದರಂತೆ ಈ ವರ್ಷವೂ ಕೂಡ ಒಂದೇ ಸಮಾಜದಲ್ಲಿ ಆಗೋದಕ್ಕಿಂತ ಎಲ್ಲ ಸಮಾಜದವರನ್ನು ಕರೆಸಿ ಇವನ್ನು ಉನ್ನತ ಮಟ್ಟದಲ್ಲಿ ಹೆಚ್ಚಿನ ರೀತಿಯೊಳಗೆ ಇದನ್ನು ಮಾಡಿಕೊಂಡು ಹೋಗ್ಬೇಕಂತೇಳಿ ನಮ್ಮ ಎಲ್ಲ ಸಮಾಜದವರು ಇದನ್ನು ಮಾಡಿದ್ದು ಭಾಳ ಸುಖಕರ ಸಂಗತಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಉಪ್ಪಳ ಮಠದ ತಾತನವರಲ್ಲಿ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಲ್ಲಿ ಇನ್ನೂ ಇರತಕ್ಕಂಥ ಎಲ್ಲ ವಕೀಲರು, ಗಣ್ಯರು, ಇನ್ನೂ ಅನೇಕ ಜನ ಇರುವುದರಿಂದ ಎಲ್ಲರಿಗೂ ಕೂಡ ಆ ಒಂದು ದೇವರು ಶಾಂಭವಿ ಮಹಾಂತೇಶ ಅವರೆಲ್ಲರಿಗೂ ಒಳ್ಳೆಯದನ್ನು ಮಾಡಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ನಿಮಗೂ ಕೂಡ, ಯಾಕಂದರೆ ಮುಖ್ಯವಾಗಿ ಇವತ್ತೊಂದು ಸ್ಥಾನ ಬರಬೇಕಂದ್ರೆ ನಿಮ್ಮಲ್ಲಿ ಒಂದು ಆ ಚೇತನ ವಿದ್ಯಾವನ್ನು ಮುನ್ನಡೆಸಬೇಕು. ಈ ಒಂದು ಮಾತು ಹೇಳಿದ ಜಗದೀಶ್ ಸರ್ ಈ ಹಿಂದೆ ನಮ್ಮ ಭಾಗದೊಳಗೆ, ರಾಯಚೂರು ಭಾಗದೊಳಗೆ ಅನ್ಕೋರಿ, ಸ್ಕೂಲು ಕಾಲೇಜ್ ಆಗಿದ್ದವಪ್ಪ ಅಂತಂದರೆ ಈಗ ಸ್ಕೂಲು ಕಾಲೇಜಿಗೆ ನಮ್ಮ ಜಿಲ್ಲೆದವರು ಯಾರೂ ಇಲ್ಲ. ಎಲ್ಲ ಬಿಜಾಪುರ ಜಿಲ್ಲೆದವರು, ಆಮೇಲೆ ಬಾಗಲಕೋಟೆ ಜಿಲ್ಲೆದವರು ಅವರೆಲ್ಲ ಬಂದು ಯಾವ ವಿದ್ಯಾರ್ಥಿಗಳಿಲ್ಲ ವೇದಿಕೆ ಮೇಲೆ ಕುಂತವ್ರು ನೋಡ್ರಿ, ನಮ್ಮ ಜಿಲ್ಲೆದ ಸೇರ್ಕೊಂಡು ಯಾರೂ ವಿದ್ಯೆನೇ ಕಲಿತಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಮುಂದರಿಬೇಕು. ನೀವೆಲ್ಲ ಮನಸ್ಸು ಕೊಟ್ಟು ವಿದ್ಯೆಯನ್ನು ಕಲಿತರೆ ಮುಂದೆ ನೀವೇನಾದರೂ ಒಂದು ಸಾಧಿಸೋಕ್ಕೊಂದು ಅರ್ಥ ಇದೆ ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮ ನಿಯೋಜಿಸಿ ಇವತ್ತೆಲ್ಲ ನಮ್ಮ ಅರುಣ ಸರು ಇನ್ನೂ ಅನೇಕರು ಅವರಿವರ ಹೆಸರಿಂದ ಮತ್ತು ತಪ್ಪಾಗುತ್ತಾ ಎಲ್ಲರೂ ಸೇರಿ ಇದೊಂದು ಉತ್ತಮ ಕಾರ್ಯವನ್ನು ನೀವೆಲ್ಲ ಮಾಡಿರಿ. ಇದು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ. ಈ ವರ್ಷ 100, 200 ಆಗಲಿ, ಇನ್ನು ಮುಂದೆ 500 ಆಗಬೇಕು. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮ ಹೊತ್ತು ಚಲೋ ಒಂದು ವಿದ್ಯಾರ್ಥಿಗಳಿಗೊಂದು ಒಳ್ಳೆಯ ಎಲ್ಲ ದಾನಕ್ಕಿಂತ ವಿದ್ಯಾದಾನವೂ ಮುಖ್ಯ. ಅದನ್ನು ನೀವೆಲ್ಲ ಒಂದು ಭಾಳ ಪರಿಶ್ರಮದಿಂದ ಮಾಡಿ ನೀವೆಲ್ಲರಿಗೂ ಕೂಡ ಆ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಒಂದು ವಿದ್ಯಾದಾನವನ್ನು ಆಶೀರ್ವಾದ ಮಾಡಿ ಅವರನ್ನು ಕೂಡ ಮುನ್ನಡೆಸುವಂತೆ ತಿಳಿಸಿ 2 ಮಾತುಗಳು. ಇಲ್ಲಿ ತಿಪ್ಪಣ್ಣ ಬಾಗಲವಾಡ ಅವರು ಒಂದು ಮಾತು ನಿಮಗೆಲ್ಲರಿಗೂ ಅವರು ಇರ್ತಕ್ಕಂಥದ್ದು ವೇದಿಕೆ ಮೇಲೆ ಕುಂತಿರ್ತಕ್ಕಂಥವ್ರಿಗೆಲ್ಲ ನೀವೇನು ಕುಂತಿರಲ್ಲ, ನೀವೇನು ಸಾಧಿಸಬೇಕು, ನಮ್ಮ ಜಿಲ್ಲೆಯಲ್ಲಿ ಏನು ತೋರಿಸಬೇಕಂತ ಒಂದು ಉದ್ದೇಶದಿಂದ ಒಳ್ಳೆಯ ರೀತಿಯೊಳಗ ಅನುಭವದ ಮಾತುಗಳನ್ನು ಹೇಳಿದರು. ಅದನ್ನು ನೀವೆಲ್ಲ ವಿದ್ಯಾರ್ಥಿಗಳು ಆ ಒಂದು ಕೀರ್ತಿಯನ್ನು ತಂದರೆ ನಮ್ಮ ಜಿಲ್ಲೆಗೂ ನಮ್ಮ ತಾಲೂಕಿಗೂ ಕೂಡ ಒಂದು ಕಿಮ್ಮತ್ತು ಬರುತ್ತೆ ಅಂತ ಒಂದು ಆಸೆ. ಈಗ ನಮಗೆ ನಿಮಗೆ ಎಲ್ಲರಿಗೂ ಕಾಣ್ತಾರ ಬುದ್ಧಿ ಪ್ರೀತಿ ಐತಿ. ಒಂದು ದೇವ್ರ ಗುಡಿಯಾಗ ಆ ದೇವ್ರ ಗುಡಿಗೆ ಒಬ್ಬ ಕೂಡ ಬಂದು ಅದಕ್ಕೆ ಬಂದ ದೇವ್ರು ನೋಡ್ಬೇಕಂತ ಬಂದ. ಎಲ್ಲ ಕಣ್ಣಿದ್ದವರು, ತಿಳಿದವರು, ತಿಳಿಲಾರ್ದವರು ಅದನ್ನ ನೋಡಿ ನಗಕತೆ ಅಂತ ಕೂಡ ಬಂದಾಗ ಇಲ್ಲಿಗೇನು ದೇವ್ರು ಕಾಣ್ತಾನಪ್ಪ.
ಅವ್ರೇನು ಆ ತೀವ್ರ ಸಂತೋಷ ಪಡ್ತಿದ್ದ. ಯಾಕಂದರೆ ಮಗುವರು ಮಗಲಿ ಆಡ್ಕೊಳ್ಳು ನನ್ನ ಯಾರು ನೋಡ್ತಾರೆ? ದೇವರು ನೋಡ್ತಾರೆ. ಅದನ್ನು ನೀವು ಒಂದು ಏನು ವಿದ್ಯಾದಾನದೊಳಗ ಒಂದು ಸಾಧಿಸ್ತೀರ ಅನ್ನುವಂಥದ್ದು ನಿಮ್ಗೊಬ್ಬ ದೇವರು ಇದ್ದೇ ಇರ್ತಾನೆ. ಇದೆಲ್ಲ ಸೇವೆ ತಗೊಂಡು ಮುಂದೆ ಗುರಿ ಇರ್ತಾನಂತೆ. ಆದರೆ ನಿಮಗೆಲ್ಲ ವಿದ್ಯಾರ್ಥಿಗೆ ಒಂದು ದೇವರು ಇದ್ದೇ ಇರ್ತಾನೆ. ಒಂದು ಸಾಧಿಸ್ಬೇಕು. ಸುಂದರಗೋಗ ದಾರಿ ದೇವ್ರನಾಗ ಆ ಹುಡುಗ ತಗೊಂಡ ರೈತರಿಗೆ ಹೋಗೋ ದಾರಿ ಒಂದು ವಿಶ್ರಾಂತಿ ನಾವು ಕಂಬಕ್ಕೆ ಓಟ್ ಹಾಕಿ ಭೂಮಿ ಇರಬೇಕಂತ ನಾವು ಹಾಕಿಸಿಕೊಂಡು ಒಂದು ರ್ಯಾಂಕ್ ಅಂತ ತಗೊಂಡು ನಮ್ಮ ಜಿಲ್ಲೆಗೆ ಒಂದು ಹೆಸರನ್ನು ತಗೊಂಬೋದಂತ ನಮಗೆಲ್ಲ ವಿದ್ಯಾರ್ಥಿಗಳು ಕೈ ಮಾತು ಅಷ್ಟೆ. ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗಿಯೂ ಎಷ್ಟು ವರ್ಣಿಸಿದರೂ ಕಡಿಮೆನೇ. ಯಾಕೆಂದರೆ ಮೊದಲನೇ ನಾನು ಮಾತಾಡಬೇಕಾಗಿತ್ತೇನೋ ಅಂತಕ್ಕಂಥ ಭಾವನೆ ಈಗ ಬರ್ತಾ ಇದೆ ನನಗೆ. ಯಾಕಂದ್ರೆ ಬಿಟ್ಟಪ್ಪ ನಾನು ಮಾತಾಡೋದು ಅಂತಕ್ಕಂಥದ್ದು ನಿಜವಾಯ್ತು. ಮರಡಿ ವೀರನಗೌಡರು ಇದ್ದಾರ, ಮಲ್ಲನಗೌಡರು ಇದ್ದಾರ, ತಿಪ್ಪಣ್ಣವ್ರು ಇದ್ದಾರ, ಗುಮ್ಮ ಬಸವರಾಜ್ ಹೊಡ್ಯಕ್ಕೆ ತಯಾರಿದ್ದಾನ, ಸುಭಾಷ್ ನಾಯಕರವರಂತೂ ಎಷ್ಟು ಬೆಳಗಿದ್ದಾರೆ. ನಾನು ಅಡವಿ ಅಮರೇಶ್ವರದಲ್ಲಿ ಓದಿದೆ, ನಾನೊಬ್ಬ ಬಡವನಾಗಿ ಓದಿದೆ, ಇವತ್ತು ಕೊಡಗೈ ದೊರೆಯಾಗಿದ್ದೇನೆ ಅಂತಕ್ಕಂಥ ಸಿದ್ಧಲಿಂಗಪ್ಪ, ಇವತ್ತು ನೀನು ಕೊಡಗೈ ದೊರೆಯಾಗಿರುವಿ. ಖಾಲಿದ್ ಖಾದ್ರಿ ನಾವು ಖಾಲಿದ್ ಖಾದ್ರಿ ನೆನೆಸೋದಿಲ್ಲ, ಅವ್ರ ಅಪ್ಪನೇ ಸುಧಾಕರ್. ಇನ್ನು ಎಷ್ಟು ಜನ ಹಿಂದೆ ನಿಂತ್ಕೋಬೇಕಾಯ್ತು ನಾವು. ರೇವಣ ಸಿದ್ದಯ್ಯ ಎಲ್ಲ ನೋಡ್ರಿ. ಈ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಒಗ್ಗಟ್ಟಿನ ಈ ಒಂದು ಸಭೆ ವೀರಶೈವ ಧರ್ಮಕ್ಕೆ ನಿಜವಾಗಿಯೂ ಒಂದು ಕಳಶಪ್ರಾಯ ಅಂತಕ್ಕಂಥ ಮಾತನ್ನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನೀವೆಲ್ಲರೂ ಈಗ ನಾವು ಕೂಡೋಣ ಹೋಗೋಣ ಅಂತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ. ಬಹಳಷ್ಟು ಅಲ್ಪಸಂಖ್ಯೆಯಲ್ಲಿರ್ತಕ್ಕಂಥ ಮಕ್ಕಳು. ಇಷ್ಟೇ ಆದರೂ ಕೂಡ ಇವತ್ತು ತಿಪ್ಪಣ್ಣವರು ಸ್ಥಳದಾನ ಮಾಡಿದ್ದಾರೆ. ಅವರಿಗೆ ನಾನು ಬಹಳ ವರ್ಷಗಳ ಹಿಂದೆ 2011ರಲ್ಲಿ ನನಗೆ ಮಂತ್ರಾಲಯದಲ್ಲಿ ಸನ್ಮಾನ ಆಗಿತ್ತು. ನನಗೆ ಏನಪ್ಪ ತಂದೆ ಹೇಳಿಕೆ ಅಂತ ಅನ್ಬಾಡ್ರಿ ಮನುಷ್ಯನಿಗೆ, ಮತ್ತೆ ಇದ್ದದ್ದು ಹೇಳಕತ್ತೀನಿ. 2011ರಲ್ಲಿ ನನಗೆ ಮಂತ್ರಾಲಯದ ಶ್ರೀಗಳಿಂದ ನನಗೆ ಸನ್ಮಾನ, ತಾಲೂಕಾ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ರಾಣಿ ರಂಗದೇವರಾಯಲು ಮಿಸ್ಸಸ್ ಲಲಿತಾ ನಾಯಕರವರಿಗೆ, ರಾಜ್ಯ ಮಟ್ಟದಿಂದ ಸೀತಾರಾಮನ್. ಕವಿಗಳೇ, ಲೇಖಕರೇ, ನಿಮಗೆಲ್ಲ ಹೇಳ್ತೀನಿ, ಸೀತಾರಾಮನ್ ಇವತ್ತು ಮಗಳು ಜಾನಕಿ ಮುಕ್ತ ಬರ್ತಕ್ಕಂಥ ಧಾರಾವಾಹಿಯ ಪ್ರಸಿದ್ಧ ವಕೀಲರಾಗಿರ್ತಕ್ಕಂಥ ಸೀತಾರಾಮರವರಿಗೆ CN CSP ಅಂತೀವಿ ನಾವು. ಈ CSP ಅಲ್ಲ, ನಮ್ಮ CSP ಅಲ್ಲ, ಮತ್ತು ನಿಮ್ಮ ಮನೆ ಬಗಲ ಆ CSP ಅಂಥವರಿಗೆ 1 ಲಕ್ಷ ಕೊಟ್ಟರು. 51,000 ಲಲಿತಾ ನಾಯಕಕ್ಕೆ ಕೊಟ್ಟರು. ತಾಲೂಕಾ ಮಟ್ಟದಿಂದ ನನ್ನ ಆರಿಸಿದ್ದಕ್ಕೆ 2011ರಲ್ಲಿ 25,000 ಕೊಟ್ಟರು. ಅವೆಲ್ಲ ಅಂತ ಕೇಳಿರಿ ಮತ್ತೆ ನೀವು. ಇಂಥ ಒಂದು ಸನ್ನಿವೇಶದಲ್ಲಿ ಸಿದ್ಧಾರ್ಥ ಕಾಲೇಜಿನ ಒಡೆಯನಾಗಿರ್ತಕ್ಕಂಥ ನಮ್ಮ ತಿಪ್ಪಣ್ಣ ಬಾಗಲವಾಡ್ ನಮ್ಮನ್ನು ಗುರುತಿಸಿ, ಇನ್ನೂ ಅಲ್ಲಿತ್ತು ಶಾಲೆ, ಎಲ್ಲಿತ್ತು? ಯಂಕೋಬಯ್ಯ ಅನ್ನೋದಕ್ಕಿಂತ ಹಳೆಯ LIC ಆಫೀಸ್, ಹಳೆಯ LIC ಆಫೀಸ್ ಅಂತ ಹೇಳ್ತೀನಿ ನಾನು. ಯಂಕೋಬಯ್ಯ ಹಿಂದಡೆ, ಅದು ಯಾಕೆ ಹೇಳೋದಲ್ಲ ನನಗೆ ಗೊತ್ತದು. ಬಸವರಾಜ್ ಗುಮ್ಮ ಎಲ್ಲಿದ್ದೆ? ಇಂತಹ ನಿಟ್ಟಿನಲ್ಲಿ ನಮಗೆ ಸನ್ಮಾನ ಮಾಡಿರ್ತಕ್ಕಂಥ ತಿಪ್ಪಣ್ಣ ಇವತ್ತು ತನ್ನದಾಗಿರ್ತಕ್ಕಂಥ ಎಲ್ಲರನ್ನು ಗುರುತಿಸಿ, ನನ್ನೊಂದಲ್ಲ CSP ಅವರನ್ನು ಸಹಿತ ಗುರುತಿಸಿ ಮಾಡಿರ್ತಕ್ಕಂಥ ಸನ್ಮಾನದ ಹೃದಯವಂತಿಕೆ ಇರ್ತಕ್ಕಂಥ ತಿಪ್ಪಣ್ಣ, ನಿನ್ನ ಸಂಸ್ಥೆ ಖಾಲಿ ಬಸ್ ಸ್ಟ್ಯಾಂಡ್ ಸಮೀಪ ಇಲ್ಲ, ನೀನು ನಮ್ಮೆಲ್ಲರ ಸಮೀಪ ಇರುವೆ ಅಂತಕ್ಕಂಥದ್ದನ್ನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಬಹಳಷ್ಟು ಮಾತಾಡೋದಿಲ್ಲ. ಈಗಾಗಲೇ ವೀರಶೈವ ಲಿಂಗಾಯತ ಸಿದ್ಧಾಂತ ಶಿಖಾಮಣಿ ಪಂಡಿತಾರಾಧ್ಯರು ರೇಣುಕಾಚಾರ್ಯರು ಬರೆದಿರ್ತಕ್ಕಂಥ 1400 ವರ್ಷಗಳ ಗ್ರಂಥ ಸಿದ್ಧಾಂತ ಶಿಖಾಮಣಿ, 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ರಚಿಸಿರ್ತಕ್ಕಂಥ ವಚನಾಮೃತ ಸಾರ, ಈ ಸಂವತ್ಸರದಲ್ಲಿ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಒಂದು ಸಂವಿಧಾನ,
ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವುದನ್ನು ಘಂಟಾಘೋಷವಾಗಿ ಹೇಳುತ್ತಿರುವ ಸಮಾಜ, ಎಲ್ಲ ಮಾನವರು ನನ್ನವರು ಅಂತಕ್ಕಂಥವ್ರು, ಇವನಾರವ ಎನ್ನದರೆ ಇವನಮ್ಮವ ಎನ್ನುವ ಸಮಾಜ ವೀರಶೈವ ಸಮಾಜ. ಇವತ್ತು ನೀವೆಲ್ಲರೂ ಅದಕ್ಕೆ ಹಾರೈಸಿದ್ದೀರಿ, ಸಲಹೆಗಳನ್ನು ಕೊಟ್ಟಿದ್ದೀರಿ. ಅರುಣ್ ಚಂದಂದು, ಹರಿಹರ್ ಪಾಟೀಲ್ದು, ಸಿರಿಧರ ಸ್ವಾಮಿಗಳು, ಸಿರಿಧರ, ಹರಿಹರ, ಜಗದೀಶ, ಯಾರು ಹೋತೂರು, ಇವರೆಲ್ಲರಿಗೂ ಸೂರ್ಯನ ಉಪಾಧಿಯಲ್ಲಿ ಹುಟ್ಟತಕ್ಕಂಥ ಅರುಣ, ಈ 4 ಜನರ ವೀರಶೈವ ಸಮಾಜ ನಿಮ್ಮ ಹಿಂದೆ ಇದೆ. ನೀನು ಕರೆದ ಇದ್ರೂ ಶ್ರೀಧರ್, ಸುದ್ದಿ ಗೊತ್ತಾದರೆ ಬಂದುಬಿಡ್ತೀನಿ ನಾನು. ಇಂತಹ ನಿಟ್ಟಿನಲ್ಲಿ ಸಹಕಾರಗಳನ್ನು ನಾವು ಯಾವಾಗಲೂ ನಿಮಗೆ ಪೂರೈಸಿ, ಇವತ್ತು ಧರ್ಮಕ್ಕೆ ಶಾಂತಿ, ಮಾನವ ಧರ್ಮಕ್ಕೆ ಜಯ ಅಂತಕ್ಕಂಥದ್ದನ್ನು ಈ ಸಮಾಜ, ಈ ಒಂದು ಏನು ತರಬೇತಿ ಸಾರಿ ಹೇಳ್ತಾ ಇದೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ಹೇಳ್ತಾ ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಶಿಬಿರದ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಕರೇಗುಡ್ಡ ಗುರುಗಳ ಪಾದಗಳಿಗೆ ವಂದಿಸುತ್ತಾ, ಹಾಗೂ ಹಿರಿಯರು, ಮಾರ್ಗದರ್ಶಕರು, ಗುರುಗಳ ಸ್ಥಾನದಲ್ಲಿರುವಂಥ ನಮ್ಮ ಉಪ್ಪಳಮಠ ಸಾಹೇಬರ ಪಾದಗಳಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ಮಾನವಿ ಅಧ್ಯಕ್ಷರುಗಳೇ, ಕಾರ್ಯಾಧ್ಯಕ್ಷರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನನ್ನೆಲ್ಲ ಆತ್ಮೀಯ ಹಿರಿಯರೇ, ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ತಿಪ್ಪಣ್ಣ ಬಾಗಲವಾಡವರೇ, ಮುದ್ದು ಮಕ್ಕಳೇ, ಆತ್ಮೀಯರೇ, ಮೊಟ್ಟ ಮೊದಲನೇದಾಗಿ ಏನು ವಿದ್ಯಾರ್ಥಿಗಳ ಈ ಶಿಬಿರದ ಕಾರ್ಯಕ್ರಮದಲ್ಲಿ ಏನು ಈ ದೇಶ ಕಂಡಂಥ ಹಸಿರು ಕ್ರಾಂತಿಯ ಹರಿಕಾರರು, ಈ ದೇಶದ ಉಪ ಪ್ರಧಾನಿಗಳು, ರಕ್ಷಣಾ ಮಂತ್ರಿಗಳಾಗಿದ್ದಂಥ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಿಸುವುದರ ಮೂಲಕ ಒಬ್ಬ ವ್ಯಕ್ತಿ ಎಷ್ಟೇ ಕೆಳಮಟ್ಟದಲ್ಲಿದ್ದರೂ ಕೂಡ ತನ್ನ ಪ್ರಯತ್ನದ ಮುಖಾಂತರ ಈ ಸಮಾಜದಲ್ಲಿರುವಂಥ ಎಲ್ಲ ಜನರ ಸಹಕಾರದ ಮುಖಾಂತರ ಉನ್ನತ ಮಟ್ಟಕ್ಕೆ ಬೆಳೆಯುವಂಥ ಅವಕಾಶ ಇದೆ ಎಂಬ ಸಾಕ್ಷೀಕೃತವನ್ನು ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಿಸುವ ಮೂಲಕ ಲಿಂಗಾಯತ ಸಮಾಜಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಈ ಥರದ ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಳಕ್ಕೆ ಮನವಿ ಮಾಡಿಕೊಟ್ಟಂಥ ಸೋದರ ತಿಪ್ಪಣ್ಣವ್ರನ್ನ ನಾವು ಅಭಿನಂದನೆ ಮಾಡಲೇಬೇಕಾಗುತ್ತೆ. ಯಾಕೆಂತಂದರೆ ಆದಿಕಾಲದಿಂದಲೂ ಕೂಡ ಲಿಂಗಾಯತ ಸಮಾಜ ದಾಸೋಹನ ಮಾಡುವಂಥ ಕಾರ್ಯವನ್ನು ಮಾಡಿಕೊಂಡು ಬಂದಿರುವಂಥ ದೊಡ್ಡ ಇತಿಹಾಸ ಇರುವಂಥ ಸಮಾಜ ಇಲ್ಲಿ ಏನಾದರೂ ಇದ್ದರೆ ಅದು ಲಿಂಗಾಯತ ಸಮಾಜ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಮಾತನ್ನು ಮೆಚ್ಚೋದಕ್ಕೋಸ್ಕರ ಮಾತಾಡೋದಲ್ಲ. ಹಿಂದೆ ಬಸವಣ್ಣವರ ಕಾಲದಿಂದಲೂ ಕೂಡ ಈ ದಾಸೋಹದ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇತ್ತು. ಅದ್ರ ಜೊತೆಗೆ ಸಮಾಜ ಜೊತೆಗೆ ನಾನು ಕೂಡ ಇದ್ದೀನಿ, ನನ್ನ ಕೈಲಾದಷ್ಟು ದಾಸೋಹ ಮಾಡ್ತೇನೆ ಎಂಬ ದೃಷ್ಟಿಯಲ್ಲಿ ಬಾಗಲವಾಡ ತಿಪ್ಪಣ್ಣವರು ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಲಿಂಗಾಯತ ಮಹಾಸಭಾ ಅಥವಾ ವೀರಶೈವ ಲಿಂಗಾಯತ ಸಮಾಜ ಒಂದು ರೀತಿಯಲ್ಲಿ
ಬಸವಣ್ಣವರ ತತ್ವಗಳನ್ನು ಇಟ್ಟುಕೊಂಡು ಅಥವಾ ಶಂಕರಾಚಾರ್ಯವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಇವೆರಡೂ ಸಮಾಜವನ್ನು ಮೇಲೆತ್ತುವಂಥ ಕೆಲಸದಲ್ಲಿ ತೊಡಗಿರುವಂಥದ್ದು ಇತಿಹಾಸದುದ್ದಕ್ಕೂ ಇದೆ. ಆ ಇತಿಹಾಸನ ತಳ್ಳಿ ಹಾಕಲಿಕ್ಕೆ ಯಾರಿಂದ ಸಾಧ್ಯತೆ ಇಲ್ಲ. ಯಾಕೆಂತಂದರೆ ಹಂಚಿಕೊಂಡು ತಿನ್ನುವಂಥ ದೃಷ್ಟಿಕೋನ ಅಥವಾ ಯಾವನು ಕೈಲಾಗಲಾರದವನಿದ್ರೆ ಅಂಥವ್ರಿಗೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಸಹಾಯ ಹಸ್ತ ನೀಡುವಂಥದ್ದು ಇತಿಹಾಸದಲ್ಲಿ ಲಿಂಗಾಯತ ಸಮಾಜಕ್ಕೆ ಬಹಳ ಸ್ಪಷ್ಟವಾದಂಥ ಕಲ್ಪನೆ ಕೊಟ್ಟಂಥದ್ದು ಈ ಸಮಾಜ ಕೊಟ್ಟಿದೆ ಎಂಬ ಮಾತನ್ನು ಕೂಡ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳಬೇಕಾಗುತ್ತೆ. ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಎಲ್ಲ ಸಮಾಜದಲ್ಲಿ ಅಥವಾ ಎಲ್ಲ ಕಾಯಕದಲ್ಲಿ ಇದ್ದೇ ಇರುತ್ತೆ, ಅದು ಸ್ವಾಭಾವಿಕ. ಆದರೆ ಸಮಾಜಕ್ಕೆ ಕೊಡುವಂಥ ಕೊಡುಗೆಯನ್ನು ಈ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಜನಾಂಗಕ್ಕೆ ನಾವು ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತೀವಿ. ಈ ಲಿಂಗಾಯತ ಸಮಾಜ ನಿಮ್ಮ ಜೊತೆಗೆ ಇದೆ, ಇದನ್ನು ಮೇಲ್ಪದರಿನಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೀವಿ, ಇದನ್ನು ತೋರಿಸುವಂಥದ್ದು ಬಹಳ ಅತಿ ಮುಖ್ಯವಾದಂಥ ಕೆಲಸ ಈ ಸಮಾಜದಲ್ಲಿ ಬೇಕಾಗಿದೆ. ಆ ಥರದ ಕೆಲಸ ಲಿಂಗಾಯತ ಸಮಾಜ ಜೊತೆಗೆ ಒಳಗೊಂಡಂತೆ ಇನ್ನಿತರ ಸಮಾಜಗಳು ಇಲ್ಲ ಅಂತಲ್ಲ. ಬಟ್ ಈ ಸಮಾಜದ ಕಾರ್ಯಕ್ರಮದಲ್ಲಿ ಇತಿಹಾಸದುದ್ದಕ್ಕೂ ಲಿಂಗಾಯತ ಸಮಾಜ ಬಸವಣ್ಣನವರ ಕಾಲದಿಂದಲೂ ಕೂಡ ಏನು ಅನಿಷ್ಟ ಪದ್ಧತಿಗಳನ್ನು ದೂರಿಡುವಂಥದ್ದು, ಕೈಲಾದಂಥವ್ರನ್ನ ಮೇಲೆಂಥದ್ದು, ಮಹಿಳೆಯರಿಗೆ ಅನಾನುಕೂಲ ಆದಾಗ ಮಹಿಳೆಯರನ್ನು ಮೇಲೆತ್ತುವ ಕೆಲಸ, ಇವೆಲ್ಲವಷ್ಟು ಪ್ರಾಮುಖ್ಯತೆ ಇರುವಂಥ ಘಟ್ಟಗಳನ್ನು ಏನಿದ್ದ ಬಸವಣ್ಣವರ ಕಾಲದಿಂದ ಇವತ್ತಿಗೂ ಕೂಡ ಗುರುಗಳಂಥ ನೇತೃತ್ವದಲ್ಲಿ, ಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತು ಮಠಮಾನ್ಯಗಳನ್ನು ನಡೆಸುವುದ್ರ ಜೊತೆಗೆ, ವಿದ್ಯಾಸಂಸ್ಥೆಗಳನ್ನು ನಡೆಸುವುದ್ರ ಜೊತೆಗೆ ನಾವು ವಿದ್ಯೆ ಕೇವಲ ಅನ್ನದಾಸೋಹ ಅಲ್ಲ, ವಿದ್ಯಾದಾಸವನ್ನು ಕೊಡ್ತೇವೆ. ಸಮಾಜ ಜೊತೆಗಿರುವಂಥ ಏರ್ಪೇರುಗಳನ್ನು ತಿದ್ದುತ್ತೀವಿ. ನಾವು ನಿಮ್ಮ ಜೊತೆಗಿದ್ದುವಂಥ ಸಂದೇಶವನ್ನು ಈ ರಾಜ್ಯದಲ್ಲಿ ಹೆಚ್ಚಿಗೆ ಏನಾದರೂ ಕೊಟ್ಟಿದ್ರೆ ಅದು ಲಿಂಗಾಯತ ಸಮಾಜ. ಅದರಲ್ಲಿ ಸಿದ್ಧಗಂಗಾ ಮಠ ಸ್ವಾಮಿಗಳಾಗಿರ್ಬೋದು, ಸುತ್ತೂರು ಮಠದ ಸ್ವಾಮಿಗಳಾಗಿರ್ಬೋದು, ನಮ್ಮ ಕೊಪ್ಪಳದ ಗವಿ ಮಠದ ಸ್ವಾಮಿಗಳಾಗಿರ್ಬೋದು, ಬೀದರ್ನಲ್ಲಿರುವಂಥ ಸಂಸ್ಥೆಗಳಾಗಿರ್ಬೋದು, ಬಾಗಲಕೋಟೆಯಲ್ಲಿರುವಂಥ ವಿದ್ಯಾಸಂಸ್ಥೆಗಳಾಗಿರ್ಬೋದು, ಏನು ಈ ಲಿಂಗಾಯತ ಸಮಾಜದ ಸ್ವಾಮಿಗಳು ವಿದ್ಯೆಯನ್ನು ಕೊಡೋದ್ರ ಜೊತೆಗೆ ಸಾವಿರಾರು ಜನರಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ, ಉಚಿತವಾಗಿ ಅನ್ನದಾಸೋಹ ಮಾಡೋದ್ರ ಜೊತೆಗೆ, ಈ ಥರದ್ದನ್ನು ಬಿಟ್ಟರೆ ಇನ್ನು ಬೇರೆ ಸಮಾಜದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ವಿದ್ಯಾಸಂಸ್ಥೆಗಳು ಬೇರೆ ಬೇರೆ ಸಮಾಜದವರು, ಬೇರೆ ಬೇರೆ ಧರ್ಮೀಯರು ಇವತ್ತು ಅದನ್ನು ವ್ಯಾಪಾರೀಕರಣವಾಗಿ ಮಾಡ್ತಾ ಇದ್ದಾರೆ. ಅದು ಇವತ್ತು ನಾವು ನೋಡಬೇಕಾಗಿದೆ. ಸಾವಿರಾರು ಜನರಿಗೆ ವಿದ್ಯೆ ಕೊಡುವಂಥ ಗವಿಸಿದ್ದೇಶ್ವರ ಮಠ, ಸಾವಿರಾರು ಜನರಿಗೆ ವಿದ್ಯೆ ಮತ್ತು ಅನ್ನದಾಸೋಹ ಕೊಡುವಂಥ ಸಿದ್ಧಗಂಗಾ ಮಠದ ಅಥವಾ ಸುತ್ತೂರು ಮಠದ. ಬಟ್ ಇವೆಲ್ಲ ನಮಗೆ ಈ ಸಮಾಜಕ್ಕೆ ಆದರ್ಶವಾದಂಥ ಕಾಯಕವನ್ನು ಕೊಡುವಂಥದ್ದು ಯಾವುದಾದ್ರೂ ಸಮಾಜದಿದ್ದರೆ ಭಾಳ ಗಟ್ಟಿ ದೂರದಿಂದ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ಅದು ಲಿಂಗಾಯತ ಸಮಾಜ ಭಾಳ ಪ್ರಥಮದಲ್ಲಿ ಇರುತ್ತೆ ಎಂಬ ಮಾತನ್ನು ಕೂಡ ಹೇಳ್ತಿದ್ದೀನಿ. ಬೇರೆ 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 ಧರ್ಮಗಳು ನೀವೆಲ್ಲ ಕಾಣ್ತಾ ಇದ್ದೀರಿ, ಸಂಸ್ಥೆಗಳು ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು ಕಟ್ಟಿದ್ದಾರೆ. ಆದರೆ ಈ ಸಮಾಜಕ್ಕೆ ಅವರ ಕೊಡುಗೆ ಏನು ಎಂಬುದನ್ನು ನಾವೆಲ್ಲರೂ ಅವಲೋಕನ ಮಾಡಬೇಕಾಗಿದೆ. ಯಾಕೆಂತಂದರೆ ನಮಗೆ ಯಾವ ಸಮಾಜ ನಮಗೆ ಏನು ಕೊಡ್ತಾ ಇದೆ ಅನ್ನೋದನ್ನು ಅದನ್ನು ಪ್ರತಿಬಿಂಬಿಸುವಂಥದ್ದು ನಮ್ಮಂಥವ್ರ ನಿಮ್ಮಂಥವರ ಕರ್ತವ್ಯವಾಗಿದೆ. ನಾನು ಬೇರೆ ಸಂಸ್ಥೆಗಳ ಬಗ್ಗೆ, ಬೇರೆ ಮಠಮಾನ್ಯಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ಏನು ಈ ಸಮಾಜದಲ್ಲಿದೆ ಇವತ್ತು ನೋಡ್ರಿ, ಇದು ನಮಗೆ ಸಣ್ಣ ಕೆಲಸ ಆಗಿರ್ಬೋದು. ಇವತ್ತು ವೀರಶೈವ ಸಮಾಜ ಒಂದು ಪರಿವರ್ತನೆಯ ಹಾದಿಯನ್ನು ಯಾವ ಥರ ಇಡುತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ಹಿಂದಿನ ವರ್ಷದಲ್ಲಿ ಕೇವಲ ನಮ್ಮ ಜನಾಂಗಕ್ಕೆ ಮಾತ್ರ ನಾವು ಟ್ಯೂಷನ್ ಕೊಡೋಣ, ಶಿಬಿರ ಏರ್ಪಡೋಣ, ಇನ್ನಿತರ ಕೆಲಸ ಮಾಡೋಣ ಅಂತ ಏನು ಯೋಚನೆ ಮಾಡಿತ್ತು, ಇದು ತಪ್ಪು. ಇಡೀ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಜನಾಂಗಕ್ಕೆ ನಾವೆಲ್ಲರೂ ಕೆಲಸ ಮಾಡಬೇಕು. ಆ ಜನಾಂಗಕ್ಕೆ ನಮ್ಮಿಂದ ಅಳಿಲು ಸೇವೆ ಮಾಡಬೇಕು. ಇಲ್ಲಿರುವಂಥದ್ದು ಮಾನವ ಧರ್ಮ, ಇಲ್ಲಿರುವಂಥದ್ದು ಮನುಷ್ಯರು, ಪ್ರತಿಯೊಂದು ಜಾತಿ ಜನಾಂಗದವರು ಈ ನೆಲವನ್ನು, ಈ ಭೂಮಿಯನ್ನು ಮತ್ತು ಈ ಸಂಪತ್ತನ್ನು ಬೆಳೆಸಿಕೊಂಡು ಹುಟ್ಟಿರುವಂಥವ್ರು. ನಾವು ಕೂಡ ದೊಡ್ಡ ಸಮಾಜ, ಬಸವಣ್ಣವರ ತತ್ವವನ್ನು ಆಲನೆ ಮಾಡುವಂಥವ್ರು. ಕೇವಲ ನಾವು ನಮ್ಮ ಸಮಾಜಕ್ಕೆ ಸೀಮಿತ ಅಲ್ಲ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಇನ್ನಿತರ ಜಾತಿಯ ಜನಾಂಗಕ್ಕೆ ಸಹಾಯ ಸಹಕಾರ ಕೊಡಲಿಕ್ಕೆ ನಾವು ಯಾವಾಗಲೂ ತಯಾರಿದ್ದೀವಿ ಅಂತ ಅನ್ನೋದನ್ನು ಈ ಸಾಕ್ಷೀಕೃತವಾಗಿ ಇವತ್ತೇನು ಮಾಡಿದಾರಲ್ಲ, ನಿಜವಾಗಲೂ ನಿಮ್ಮ ಲಿಂಗಾಯತ ಸಮಾಜವನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಏನು ಈ ಶಿಬಿರ ಏರ್ಪಾಡು ಮಾಡ್ತಾ ಇದ್ದೀರಿ, ನನ್ನನ್ನು ವಿನಂತಿ, ತಪ್ಪಾಗಿ ತಿಳ್ಕೋಬಾರದು. ಸಮಾಜ ನಿಮ್ಮದು ದೊಡ್ಡ ಶಕ್ತಿ, ದೊಡ್ಡ ಕೈ, ದೊಡ್ಡ ಮನಸ್ಸು, ದೊಡ್ಡ ಧ್ವನಿ, ದೊಡ್ಡ ಜೇಬು, ಎಲ್ಲದನ್ನೂ ದೊಡ್ಡದು. ನನ್ನ ವಿನಂತಿ, ನಾನು ದೊಡ್ಡಸ್ತಿಕೆ ತೋರಿಸ್ಕೊಳ್ಳೋಕ್ಕೆ ಹೋಗಲ್ಲ. ಯಾವುದೇ ಫೀಸನ್ನು ಮುಂದಿನ ವರ್ಷದಿಂದ ಇಡಕ್ಕೆ ಹೋಗ್ಬೇಡ್ರಿ. ಯಾವುದೇ ಇಲ್ಲಿರುವಂಥ ಟೀಚರ್ಗಳು, ನನ್ನ ವಿನಂತಿ, ಅವರ ಪಾದಗಳಿಗೆ ವಿನಂತಿ,
ಒಂದು ತಿಂಗಳು ಸಂಬಳ ಇದ್ದರೆ ನೀವೇನು ಏನಾಗಲ್ಲ. ಸಮಾಜಕ್ಕೆ ಕೊಡುಗೆ ಕೊಡಿ. ನಾನು ಅದಕ್ಕೋಸ್ಕರ ನಿಮ್ಮ ಮುಂದೆ ವಿನಂತಿ ಮಾಡ್ತಾ ಇದ್ದೀನಿ, ಸಮಾಜದ ಮುಂದೆ ನಮ್ರತೆಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ಯಾವುದೇ ವಿದ್ಯಾರ್ಥಿಗಳು ಈ ಸಲ ಸರಿ ಓಕೆ ಆಗ್ಬೋದು, ಇದು ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಉಳಿದ ಮುಂದಿನ ಸಾರಿ ನೀವು ಏನಾದರೂ ಈ ಥರದ ಕಾರ್ಯಕ್ರಮ ಮಾಡುವಾಗ ಯಾವುದೇ ವಿದ್ಯಾರ್ಥಿಗೆ ಒಂದು ಪೈಸೆ ತಗೊಳ್ಳಾರ್ದೆ ಉಚಿತವಾಗಿ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ವಿ. ಮತ್ತೆ ನಮ್ಮ ಯಾರು ಅಣ್ಣ ತಮ್ಮಂದ್ರೆ ಯಾರಿದ್ದಾರೆ, ಪ್ರೊಫೆಸರ್ಗಳು ಲೆಕ್ಚರ್ಗಳು ಯಾರಿದ್ದಾರೆ, ದಯವಿಟ್ಟು ನೀವು ತ್ಯಾಗ ಮಾಡಿ. ಒಂದು ದಿವಸದ ನೀವೇನು ಒಂದು 15,000 20,000 ತಗೋಬೋದು ಅಷ್ಟೇ, ಅಥವಾ 25 ತಗೋಬೋದು. ಬಟ್ ಒಂದು 25 ತೆಗೆದುಕೊಂಡ್ರೆ ನೀವು ಏನಿರ್ಲಾರ್ದು ಮಾಡಿದ್ರೆ 25 ಕೋಟಿ ನಿಮಗೆ ಲಾಭ ಆಗುವಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನೀವು ದೊಡ್ಡ ಮನಸ್ಸು ಮಾಡಿ. ಆ ರೀತಿಯಲ್ಲಿ ಇಲ್ಲಿ ಸಮಾಜದಲ್ಲಿರುವಂಥ ದೊಡ್ಡ ಸಮಾಜದೆ ನಾನು ಇದನ್ನು ಸೊಕ್ಕಿಗೆ ಅಹಂಕಾರ ಹೇಳ್ತಲ್ಲ. ಮುಂದಿನ ಸಾರಿ 100 ಜನರ ಫೀಸ್ ಏನಿರುತ್ತೆ ನಾನು ಲಿಂಗಾಯತ ಸಮಾಜಕ್ಕೆ ಮುಂದಿನ ವರ್ಷ 100 ಜನರಿಗೇನು 500 ರೂಪಾಯಿ ಅಂತ 100 ಜನರಿಗೆ ಏನಾಗಬೇಕಂತ ಅದನ್ನು ಭರಿಸುವಂಥದ್ದು ನಾನು ನಿಮ್ಮ ಪಾದಗಳಿಗೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮಾತನ್ನು ಹೇಳ್ತಾ, ಇದು ಯಶಸ್ವಿ ಆಗಲಿ. ಕೇವಲ ಈ ಥರದ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ನೀವೆಲ್ಲರೂ ಹೊರಟಾಗ, ಯಾಕಂತಂದರೆ ಅದು ಮುಸ್ಲಿಮು, ಹಿಂದೂಗಳು ಅಥವಾ ಇನ್ನಿತರ ಕ್ರಿಶ್ಚಿಯನ್ರು ಯಾರು ಯಾವಾಗಲೂ ನೋಡ್ತಾ ಇರೋಂಥದ್ದು ಲಿಂಗಾಯತ ಸಮಾಜ ಏನು ಮಾಡ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಸಮಾಜದಲ್ಲಿ ಎದ್ದು ಕಾಣುವಂಥವ್ರು ಲಿಂಗಾಯತ ಸಮಾಜದ ಗಣ್ಯರು, ಲಿಂಗಾಯತ ಸಮಾಜದ ಗಣ್ಯ ವ್ಯಕ್ತಿಗಳು, ಮತ್ತು ಅದರ ಜೊತೆಗೆ ಲಿಂಗಾಯತ ಸಮಾಜದ ಮಠಮಾನ್ಯಗಳು. ಅದಕ್ಕೋಸ್ಕರ ನೀವೇನು ಹೆಜ್ಜೆ ಇಡ್ತೀರಿ ಆ ಹೆಜ್ಜೆ ಇಡಲಿಕ್ಕೆ ಸ್ವಲ್ಪವಾದರೂ ಪ್ರಯತ್ನ ಪಡಲಿಕ್ಕೆ ಈ ಸಮಾಜದಲ್ಲಿ ಇನ್ನಿತರ ಜಾತಿಯವರು, ಇನ್ನಿತರ ಧರ್ಮೀಯರು ಪ್ರಯತ್ನ ಪಡ್ತವ್ರೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪಾದಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮ ಒಳ್ಳೆ ಕೆಲಸ ಈ ಸಮಾಜದ ಪರಿವರ್ತನೆಗೋಸ್ಕರ ಒಳ್ಳೆ ಕೆಲಸ ಆಗಲಿ ಎಂಬ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಇದು ಕೇವಲ ಏನು ಶಿಬಿರ ಅಲ್ಲ, ಏನು ನಮ್ಮೆಲ್ಲರ ಚಿಂತಕ, ಈ ದೇಶದ ಸಂವಿಧಾನವನ್ನು ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯೋಚನೆಯನ್ನ ನೀವು ಇವತ್ತು ಈ ಸಮಾಜದಲ್ಲಿ ಹರಿಬಿಡ್ತಾ ಇದ್ರಿ. ಅದಕ್ಕೋಸ್ಕರ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಮಾಜ ಇಲ್ಲಿರುವಂತ ಬಡವರನ್ನ, ಅಸಹಾಯಕರನ್ನ ಎತ್ತಿಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡೇ ಮಾಡುತ್ತೆ ಎಂಬ ನಂಬಿಕೆ ನಮಗಿದೆ. ನಿಮ್ಮಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಹೆಸರು ಹೇಳಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ, ಗಣ್ಯರಿದ್ದಾರೆ. ನಾವು ಕೂಡ ಪ್ರತಿಯೊಂದು ಹಂತದಲ್ಲಿ ನಿಮ್ಮ ಜೊತೆಗೆ ನಾನು ವೈಯಕ್ತಿಕವಾಗಿ ನಿಮ್ಮ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಇನ್ನಿತರ ರಾಜಕೀಯವಾಗಿರ್ಬೋದು, ಏನೇ ಇರಲಿ. ಬಟ್ ರಾಜಕೀಯ ಅಂತ ತಕ್ಷಣ ಬರೀ ಅದೇ ಅಲ್ಲ, ಬಟ್ ಟೋಟಲ್ ಆಗಿ ಒಟ್ಟಾರೆಯಾಗಿ ಸಮಾಜ ಜೊತೆಗೆ ನಾವಿದ್ದೀವಿ. ಎಷ್ಟೇ ನಮ್ಮ ಕೈಲಾದಷ್ಟು ಗುಲುಗುಂಜಿ ತೂಕದಷ್ಟು ಸಹಾಯ ಸಹಕಾರ ಇದ್ರೂ ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಏನು ಮಾತಾಡಿರ್ತೀವೋ ಅದರ ಪ್ರಕಾರ ನಡ್ಕಂತೆ ಎಂಬ ಮಾತನ್ನು ಹೇಳುತ್ತಾ, ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಸಂಖ್ಯೆ ಮುಖ್ಯ ಅಲ್ಲ, ಜನಗಳ ಸಂಖ್ಯೆ ಮುಖ್ಯ ಅಲ್ಲ, ಆ ವಿಷಯ ಆಧಾರಿತವಾಗಿ ಏನು ಕಾರ್ಯಕ್ರಮ ಆಗುತ್ತಲ್ಲ ಅದು ಬಹಳ ಮುಖ್ಯ. ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ, ಅತಿ ಮುಖ್ಯವಾದಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿದ್ದೀರಿ. ಶ್ರೀಧರ ಸ್ವಾಮಿ ಅವರು ಮತ್ತು ಅರುಣ್ ಚಂದ್ ಅವರು ನನಗೆ ಸುಮಾರು ಒಂದು 10 ಸಲ ಫೋನ್ ಮಾಡಿದ್ದಾರೆ. ನಮ್ಮ ತಾಯಿ ನಿನ್ನೆ ತೀರ್ಕೊಂಡ್ರು ಕೂಡ ನಾವು 3 ದಿವಸದ ಕಾರ್ಯಕ್ರಮ ಇದ್ರು ಕೂಡ ನೀವು ಬರಲೇಬೇಕು, ಒಂದು 10 ನಿಮಿಷ ಬಂದು ಹೋಗಿ ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡ ಕೆಲಸ ಏನಿಲ್ಲ, ಇದರಲ್ಲಿ ಭಾಗವಹಿಸದೆ ನನ್ನ ಪುಣ್ಯ, ಬಂದೇ ಬರ್ತೀನಿ ಅಂತ ಅರುಣ್ ಚಂದ್ ಅವರಿಗೆ, ಶ್ರೀಧರ ಸ್ವಾಮಿ ಅವರಿಗೆ, ಇನ್ನಿತರಿಗೆ ನಾನು ಮಾತಾಡಿಕೊಂಡು ಇವತ್ತು ನನ್ನನ್ನು ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಮಂಥ ಈ ಸ್ಥಳದಲ್ಲಿ ನಿಂತು ಮಾತಾಡುವಂಥ ಈ ಗುರುಗಳ ನನಗೆ ಮೊಟ್ಟ ಮೊದಲ ಇನ್ನೊಂದು ಏನು ನನ್ನ ಪುಣ್ಯದ ಕೆಲಸ ಅಂದರೆ, ದಿಸ್ ಇಸ್ ದ ಫಸ್ಟ್ ಟೈಮ್, ಇದು ನನ್ನ ಮೊಟ್ಟ ಮೊದಲಾಗಿ ತಾತನವರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರೋದು. ಅವರ ಆಶೀರ್ವಾದ ನನಗಿದೆ ಎಂಬ ಮಾತನ್ನು ಹೇಳ್ತೀನಿ. ನಮ್ಮ ಗುರುಗಳು ಯಾವಾಗಲೂ ಸದಾ ನಮ್ಮ ಜೊತೆಗೆ ಇರ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮ ಜೊತೆಗೆ ಇರಲಿ, ನಾವು ನಿಮ್ಮ ಜೊತೆಗೆ ಸಹಾಯದಿಂದ ನಡೆದುಕೊಳ್ತೀವಿ ಎಂಬ ಮಾತನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ನಮ್ಮನ್ನು ಗೌರವಿಸಿದ್ರಿ. ನಿಮ್ಮೆಲ್ಲರಿಗೂ ಸಮಾಜಕ್ಕೂ ಋಣಿಯಾಗಿರ್ತೀನಿ ಎಂಬ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ, ವಿದ್ಯಾರ್ಥಿಗಳು ನಿಮ್ಮನ್ನು ಕೂಡ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಓದಬೇಕಂತ ಓದಲಿ. ನನ್ನ ಮಗ ದೊಡ್ಡ IAS, IPS, ತಹಸೀಲ್ದಾರು ಅಥವಾ ಇನ್ನಿತರ ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ನನ್ನ ಮಗಳು ಬೆಳಿಬೇಕೆಂಬ ಆಸಕ್ತಿ ಇಟ್ಕೊಂಡು ಕೂಲಿ ನಾಲಿ ಅಥವಾ ಇನ್ನೂ ಕಷ್ಟಪಟ್ಟು ಕಳಿಸಿರ್ತಾರೆ. ಇಂಥ ಅವಕಾಶಗಳನ್ನು ನೀವು ಬಳಸಿಕೊಂಡು ನೀವೆಷ್ಟು ಜನ 150 ಜನರಲ್ಲಿ ಕನಿಷ್ಠ ಒಂದು 5-10 ಜನರಾದರೂ ಕೂಡ ಒಳ್ಳೆ ಪೋಸ್ಟ್ನಲ್ಲಿ ಹೋಗುವಂಥ, ಡಾಕ್ಟರ್ ಆಗುವಂಥ ನಿಟ್ಟಿನಲ್ಲಿ ನೀವೆಲ್ಲರೂ ವಿದ್ಯಾಭ್ಯಾಸ ಮಾಡ್ತೀರಿ ಎಂಬ ಮಾತನ್ನ, ನೀವೆಲ್ಲರಿಗೂ ಗುರುಗಳ ಆಶೀರ್ವಾದ, ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆಗೆ ಇರುತ್ತೆ ಎಂಬ ಮಾತನ್ನು ಹೇಳ್ತಾ, ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಂಬ ಮಾತನ್ನು ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ.